ಹೀಗೆ ಗೆಳೆಯನೊಬ್ಬ ಪುಸ್ತಕ ಓದ್ಬೇಕಾದ್ರೆ ಕಾವ್ಯ ಅಂದ್ರೇನು ನಿನ್ನ ಪ್ರಕಾರ ಅಂತ ಕೇಳ್ದ. ಕಾವ್ಯ ಕಾವ್ಯ ಅದಕ್ಕೆ ನಾನು ವಾಯ್ ಕ್ಯೂ ಎಂದುಕು ಎನ್ನನ ಎದಕ್ಕೆ ಯಾಕೆ ಏನ್ರಾ ಈ ಚಿಚೇಸನ್ ತಕ್ಕಂಗೆ ಒಂದು ಸಾಂಗ್ ಹೇಳ್ಬಿಡ್ತೀನಿ ಕೇಳು. ಹೇಳಬೇಕು ಅಂದ್ರೆ ನಾನು ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ಬೇಂದ್ರೆಯವರು ವರಕವಿಗಳು ಏನು ಹೇಳಿದ್ದಾರೆ ಕೇಳು ಅಂತ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ ಅವ್ರ ಸಾಲುಗಳಿಗೆ ಹೀಗಿದೆ ವಿವರಣೆ ಕಾವ್ಯಕ್ಕೆ. ಮೌನದ ಸೆರಗಿನಲ್ಲಿ ಅಂತರಂಗದ ಬೆರಗಿನಲ್ಲಿ ಶಬ್ದದ ಅರ್ಥದ ಸಂಧಿಯ ಸದ್ಭಾವದ ಹೆರಿಗೆ ಕಾವ್ಯ ಅಂತ. ಅಂದರೆ ಮೌನ ಕಾವ್ಯ ಅಲ್ಲ, ಅರ್ಥ ಕಾವ್ಯ ಅಲ್ಲ, ಶಬ್ದ ಕಾವ್ಯ ಅಲ್ಲ, ಶಬ್ದಾರ್ಥ ಕಾವ್ಯ ಅಲ್ಲ, ಸಂಧಿ ಕಾವ್ಯ ಅಲ್ಲ, ಸಮಾಸ ಕಾವ್ಯ ಅಲ್ಲ. ಈ ಎಲ್ಲ ವ್ಯಾಕರಣದ ಸರ್ಕಸ್ನ ನಡುವೆ ಇರ್ತಕ್ಕಂಥ ಸದ್ಭಾವ, ಅದು ಯಾವುದೋ ಒಂದು ರೀತಿ ಮನಸ್ಸಿಂದ ಹೊರಡುವಂಥ ಭಾವವಲ್ಲ, ಸದ್ಭಾವ ಕಾವ್ಯ ಅಂತ. ಎಷ್ಟು ಅದ್ಭುತವಾಗಿದೆ ಅಲ್ಲ. ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ, ಕಾವ್ಯ ಅನ್ನೋದು ಅಮೃತಕ್ಕೆ ಹಾರುವ ಗರುಡ ಅಂತ. ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. Oh my god. ಹಾಗೆ ನನಗೆ ಏನೋ ತೋಚಿದ್ದು ಕಾವ್ಯ ಅಂದ್ರೇನು ಎಂಬುದನ್ನು ಹೇಳಕ್ಕೆ ಪ್ರಯತ್ನ ಪಡ್ತಾನೆ. ಕಾವ್ಯ ಅನ್ನೋದು ಅನುಭವದ ಕಹಿಯ ಒಲುಮೆಯ ಪಾತ್ರೆಯಲ್ಲಿ ತೇದು ಅಕ್ಷರದಿಂ ಅಕ್ಷಯ ತತ್ವದ ಕಷಾಯವ ಜಗಕ್ಕೆ ದಯಪಾಲಿಸುವ ದಿವ್ಯ ಔಷಧ ಅಂತ. ಪೂರ್ಣಿಮಾತನೆಯ ಅಂತಹ ಔಷಧವನ್ನು ಕುಡಿದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮುಗ್ಧ ಭಾವವನ್ನು ಜಾಗ್ರತೆ ಮಾಡಿಕೊಂಡಷ್ಟು ನಮ್ಮಲ್ಲಿ ಕವಿ ಹೃದಯ ಅಥವಾ ನಿರ್ಮಲ ಅಂತಃಕರಣ ಪ್ರಾಪ್ತವಾಗುತ್ತೆ ಅನ್ನೋದು ನನಗೆ ಗ್ರಾಹ್ಯವಾದದ್ದು. ಮಾತು ಕೇಳೋದಿಲ್ಲ, ಜಾಸ್ತಿ ಮಾತಾಡಿದ್ರೆ ಹಾಡು ಬರಿತಾನೆ, ಹಾಡು ರೈಟ್ರು ಸ್ವಾಮಿ, ಕವಿ ಸರ್ವಜ್ಞ. ಇಷ್ಟು ಹೇಳಿ ಕಡೆದಾಗ ನನ್ನ ಫ್ರೆಂಡ್ಗೆ ಬೀಳ್ಕೊಡೋ ಮುಂಚೆ ಹೀಗೆ ಹೇಳಿದೆ, ನಿಮ್ಗೆ ಸಾಧ್ಯ ಆದಾಗ ಮನೆ ಕಡೆ ಬನ್ನಿ, ನಿಮಗೆ ಕೆಲವು ಹೊತ್ತಗೆಗಳನ್ನು ಕೊಡ್ತೀನಿ. ಕಾವ್ಯ ಮೀಮಾಂಸೆ ಮತ್ತೆ ರಸಗ್ರಹಣ ಕುರಿತಾದ ಕೆಲವು ಪುಸ್ತಕಗಳನ್ನು ಕೊಡ್ತೀನಿ, ನಿಮಗೆ ಅಧ್ಯಯನ ಮಾಡಿ. ನೀವು ಮಾಡಿ. 3 ಡಾಟು 1 ಗೀಟು.